ಮೆಚ್ಚಿದ ನಾಯಕನ ಜನ್ಮದಿನಕ್ಕೆ ಅಭಿಮಾನಿಗಳಿಂದ ರಕ್ತದಾನ, ಸ್ವಚ್ಛತಾ ಕಾರ್ಯಕ್ರಮದ ಮೂಲಕ ಮಾದರಿಯಾದ ಅಭಿಮಾನಿಗಳು ಇತರರಿಗೆ ಮಾದರಿಯಾಗಿದ್ದೇಗೆ ಎ ಮಂಜುರವರ 61ನೇ ಹುಟ್ಟುಹಬ್ಬ. ಇದೇ ಹೊತ್ತಿನ ವಿಶೇಷ ಮಾದರಿ ಮಂಜು. ಒಂದು ಕಡೆ ಕನ್ನಡ ರಾಜ್ಯೋತ್ಸವ, ಮತ್ತೊಂದೆಡೆ ಮೆಚ್ಚಿನ ನಾಯಕ ಜನ್ಮದಿನದ ಸಂಭ್ರಮ. ಇಂತಹದೊಂದು ಸುದೀನಕ್ಕಾಗಿ ಕಾಯುತ್ತಿದ್ದ ಸಾವಿರಾರು ಅಭಿಮಾನಿಗಳಿಗೆ ಈ ದಿನ ಹಬ್ಬದಂತೆ ಭಾಸವಾಯಿತು. ಹಾಗಾದ್ರೆ ಇಂತಹದೊಂದು ವಾತಾವರಣ ಸೃಷ್ಟಿಯಾಗಿದ್ದು ಎಲ್ಲಿ? ಯಾರು ಆ ಜನಾನುರಾಗಿ ಜನನಾಯಕ? ಕನ್ನಡಾಂಬೆಯ ಜನ್ಮದಿನದಂದೇ ತನ್ನ ಅಭಿಮಾನಿಗಳೊಂದಿಗೆ ಜನ್ಮದಿನಾಚರಣೆ ಆಚರಿಸಿಕೊಂಡ ನಾಯಕನ್ಯಾರು? ಆ ಕುರಿತು ಒಂದು ಸ್ಪೆಷಲ್ ನೇರ ನುಡಿ, ವರ್ಣರಂಜಿತ ರಾಜಕಾರಣಿ, ಜನಾನುರಾಗಿ ನಾಯಕ, ಜನಸೇವೆಯೇ ಜನಾರ್ದನನ ಸೇವೆ ಎಂದೇ ಭಾವಿಸಿದ ಸಜ್ಜನ ರಾಜಕಾರಣಿ. ಕರ್ನಾಟಕ ರಾಜಕೀಯದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದವರು. ಸದಾ ಜನರೊಂದಿಗೆ ಬೆರೆಯೋ ರಾಜಕೀಯ ನಾಯಕ ಇವರು. ಹೌದು, ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಹನ್ಯಾಳು ಗ್ರಾಮದ ಮಾಯಮ್ಮ ಅಣ್ಣೇಗೌಡರ ಮಗ ಮಾಜಿ ಸಚಿವ ಎ ಮಂಜು. ಇಂತಹ ರಾಜಕೀಯ ನಾಯಕರ ಮನೆಯ ಹಬ್ಬವನ್ನ ಇಡೀ ಊರೇ ಸಂಭ್ರಮಿಸುತ್ತೆ. ಅದರಲ್ಲೂ ಎ ಮಂಜುರವರ ಹುಟ್ಟು ಹಬ್ಬವಂದ್ರೆ ಅಭಿಮಾನಿಗಳ ಸಾಗರವೇ ಹರಿದು ಬರುತ್ತೆ. ಅಂಥದ್ದೊಂದು ಹುಟ್ಟು ಹಬ್ಬವನ್ನ ತಾಲೂಕಿನ ಕಾರ್ಯಕರ್ತರು ಹಾಗೂ ಮಂಜು ಅಭಿಮಾನಿಗಳು ರಾಮನಾಥ್ಪುರದಲ್ಲಿ ಹಿರಿಯ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಆಚರಣೆ ಮಾಡಿಕೊಂಡ್ರು. ಮಂಜು ತಮ್ಮ ಹುಟ್ಟು ಹಬ್ಬವನ್ನ ಸುಮಾರು 30 ವರ್ಷಗಳಿಂದಲೂ ತಮ್ಮ ಅಭಿಮಾನಿಗಳೊಂದಿಗೆ ಆಚರಿಸಿಕೊಳ್ತಾ ಬಂದಿದ್ದಾರೆ. ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿ 3 ಬಾರಿ ಶಾಸಕ, 1 ಬಾರಿ ಸಚಿವರಾಗಿ ಇಡೀ ರಾಜ್ಯದಲ್ಲಿ ಹೆಸರು ಮಾಡಿರೋ ತಾಲೂಕಿನಲ್ಲಿರೋ ಎಲ್ರಿಗೂ ಚಿರಪರಿಚಿತರು. ಒಬ್ಬ ಟೀ ಅಂಗಡಿಯಿಂದ ಹಿಡಿದು ಕೂಲಿ ಕೆಲಸ ಮಾಡುವವನು ಎ ಮಂಜು ಮೆಚ್ಚುಗೆಯ ಮಾತನಾಡ್ತಾರೆ. ಯಾಕಂದ್ರೆ ತನ್ನ ಜನರೊಂದಿಗೆ ಇವರು ಬೆರೆತು ಹೋಗಿದ್ದಾರೆ. ಇದರ ಬಗ್ಗೆ ಇವರ ಒಡನಾಡಿ ದೊಡ್ಡಮಗ್ಗೆ ರಾಜೇಗೌಡರು ಕೂಡ ಕೆಲವೊಂದು ಅಭಿಪ್ರಾಯವನ್ನ. ಯಾವುದೇ ಕಾರ್ಯಕರ್ತರು ಹಿಂಜರಿದು ನೋಡಲಿಲ್ಲ ಅಥವಾ ಅವ್ರಿಗೆ ಬೇಸರ ತಂದಿಲ್ಲ. ಅವ್ರಿಗಿನ್ನೂ ಉತ್ಸಾಹ ಇದೆ. ನಮ್ಮ ಕಾರ್ಯಕರ್ತರು ಇಷ್ಟೆಲ್ಲ ನಮ್ಮ ತಾಲೂಕಿನಲ್ಲಿ ನಮಗೆ ಇಷ್ಟೊಂದು ಗುರುತಿಸಿದ್ದಾರೆ, ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ. ನಾನು ಈ ತಾಲೂಕಿಗೆ ಏನಾದರೂ ಒಂದು ಸೇವೆ ಮಾಡಿ ನನ್ನ ಋಣ ತೀರಿಸಬೇಕು ಈ ತಾಲೂಕಿನ ಜನಕ್ಕೆ ಏನೋ ಒಂದು ಮನೋಭಾವ ಪರಿಪೂರ್ಣವಾಗಿದೆ ಅದರಲ್ಲಿ. ಇಂದು ನೆನೆಯಿಂದ ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇಲ್ಲ. ಸುಮಾರು 30 ವರ್ಷಗಳಿಂದ ಅಭಿಮಾನಿಗಳು, ಕಾರ್ಯಕರ್ತರು ಸೇರಿ ನಮ್ಮ ಸ್ವಂತ ಖರ್ಚಿನಲ್ಲಿ ಅವರ ಹುಟ್ಟುಹಬ್ಬ ಆಚರಣೆ ಮಾಡಿ ಅವರಿಗೆ ತಾಲೂಕಿನಲ್ಲಿ ಶಕ್ತಿ ತುಂಬುತ್ತೇವೆ ಎಂದರು. ಹಾಗಾಗಿ ಇದುವರೆಗೂ ಯಾರನ್ನೂ ಕೂಡ ದ್ವೇಷ ಮಾಡಿದವರಲ್ಲ ನಮ್ಮ ನಾಯಕರು. ಅಭಿಮಾನಿಗಳ ಜೊತೆ ಕಾರ್ಯಕರ್ತರ ಮೇಲಾಗಿ ಕಾರ್ಯಕರ್ತರುಗಳು ಅಭಿಮಾನಿಗಳು ಸೇರೆ ಮಾಡ್ತೀವಿ. ಇದಕ್ಕೆ ಯಾವುದೇ ಸರ್ಕಾರಿ ಸವಲತ್ತಾಗಲಿ ಅಥವಾ ಯಾವುದೇ ನೌಕರರಿಂದ ನಾವು ವಂತಿಗೆ ಪಡೆಯೋದಾಗಲಿ ಅಥವಾ ಯಾರ ಹತ್ರನೂ ಯಾವುದೇ ವ್ಯಾಪಾರಸ್ಥರದಾಗಲಿ ಇರ್ಬೋದು, ಯಾರ ಹತ್ರನೂ ಯಾರೂ ವಂತಿಗೆ ಪಡೆದು ಮಾಡ್ತಾ ಇರ್ತಕ್ಕಂಥ ಕೆಲಸ ಅಲ್ಲ. ನಾನು ನನ್ನ ಜಾಬಿಂದ ಕೊಡ್ಬೋದು, ನೀವು ನಿಮ್ಮ ಜಾಬಿಂದ ಕೊಡ್ಬೋದು, ಪಕ್ಕದ ಸ್ನೇಹಿತರು ಅವ್ರು ಕೊಡ್ಬೋದೇ ಬಿಟ್ಟರೆ, ಈಗಾಗಲೇ ನಿಮ್ಗೆ ಅದ್ರ ಮಾಹಿತಿ ಕೊಟ್ಟಿದ್ದೀನಲ್ಲ, ಬಿಟ್ಟರೆ ಯಾರು ಒತ್ತಡ ತಂದು ಅದು ಅವ್ರು ಕೊಡೋವಾಗಲೂ ನೋಡಪ್ಪ ನಿನಗೆ ಸಮಾಧಾನ ಇದೆಯಾ ಕೊಡೋದ್ರಲ್ಲಿ, ಇದು ಮಾಡ್ಬೋದು ಮಾಡ್ತಾರೆ ನಂಬಿಕೆ ಇದೆಯಾ, ಮೂಲದ ನಂಬಿಕೆ ಬೇಕಲ್ಲ. ಈಗ ನಾವು 500,000 ಕೊಡ್ತಾರೆ, 500 ಕೊಟ್ಟೆ ಅವ್ರು ತಿಂದು ಹಾಕಿದ್ರೆ ಅಂತ ಅನುಭವ ಇರಬಾರ್ದಲ್ಲ. ಅದಕ್ಕೆ ಅವರಿಗೆ ನಂಬಿಕೆನೂ ಇರಬೇಕು, ಅವ್ರ ಸಹಕಾರನೂ ಬರಬೇಕು. ಹಾಗೆ ಮಾಡಿ ನಾವು ಈ ಕಾರ್ಯ ಮಾಡ್ತಾಯಿದ್ದೀವಿ. ಇನ್ನು ಕನ್ನಡ ರಾಜ್ಯೋತ್ಸವ ದಿನ ಅರಕಲಗೂಡು ತಾಲೂಕಿನ ರಾಮನಾಥಪುರಕ್ಕೆ ಬಂದ ಮಾಜಿ ಸಚಿವ ಎ ಮಂಜುರವರು ಅಭಿಮಾನಿಗಳ ಕೋರಿಕೆಯ ಮೇರೆಗೆ ಹುಟ್ಟುಹಬ್ಬಕ್ಕೆ ಸಮ್ಮತಿ ಕೊಟ್ಟರು.
ಇಲ್ಲಿಗೆ ಬಂದಿದ್ದ ಹಲವು ಮಠಾಧೀಶರ ಆಶೀರ್ವಾದ ಪಡೆದು ತದನಂತರ ಅಭಿಮಾನಿಗಳತ್ತ ಕೈ ಬೀಸಿ ಎಲ್ಲರಿಗೂ ನಮಸ್ಕರಿಸಿ ವೇದಿಕೆ ಏರಿದ್ರು. ತದನಂತರ ಮಠಾಧೀಶರೊಂದಿಗೆ ಜ್ಯೋತಿ ಬೆಳಗಿ ನಾಡಗೀತೆ ಹಾಡೋ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ನಂತರ ಮಾತನಾಡಿದ ಮಾಜಿ ಸಚಿವ ಮಂಜು, ನಾನು ಕನ್ನಡ ರಾಜ್ಯೋತ್ಸವದ ದಿನ ಹುಟ್ಟಿದ್ದು ಅಂತ ನನಗೆ ದಿನಾಂಕವೇ ಗೊತ್ತಿರಲಿಲ್ಲ. ವೈದ್ಯರ ಮೂಲಕ ಗೊತ್ತಾಗಿತ್ತು. ಇಂಥ ಸುದಿನ ನಾನು ಹುಟ್ಟಿದ್ದಕ್ಕೆ ಮೊದಲು ನನ್ನ ತಂದೆ ತಾಯಿಗೆ ಕೋಟಿ ಕೋಟಿ ನಮಸ್ಕಾರ ಎನ್ನುತ್ತಾ ತಮ್ಮ ಪೋಷಕರನ್ನ ನೆನೆದರು. ಅಲ್ಲದೆ ಕನ್ನಡಾಂಬೆಯ ಜನ್ಮದಿನ ನನ್ನ ಜನ್ಮದಿನ ಅನ್ನೋದು ಹೆಮ್ಮೆ ಅಂದ್ರು. ಇವತ್ತು ಒಟ್ಟು ಆಕಸ್ಮಿಕ ಸಾವು ಖಚಿತ. ಯಾರು ಹುಟ್ಟಬೇಕಾದ್ರೆ ನಾನು ಹಿಂಗ್ ಹುಡ್ತೀನಿ ಹಿಂಗ್ ಆಗ್ತೀನಿ ಅಂತ ಯಾರು ಹೇಳೋದಿಲ್ಲ. ಬಹುಶಃ ನಾನು ಇವತ್ತು ನಮ್ಮ ತಂದೆ ತಾಯಿಯನ್ನ ನೆನೆಸ್ಕೋಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ನವೆಂಬರ್ 1ನೇ ತಾರೀಕಿಗೆ ಜನನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ಅವರಿಗೆ ಮೊದಲು ನಾನು ಅವರಿಗೆ ಧನ್ಯವಾದಗಳು ಇವತ್ತು ನಾನು ಹೇಳಬೇಕು. ಬಹುಶಃ ಇದು ಎಲ್ರಿಗೂ ಸಿಗ್ತಕ್ಕಂತ ಭಾಗ್ಯ ಅಲ್ಲ. ಬಹುಶಃ ನನ್ನ ಈ ಡೇಟ್ ಆಫ್ ಬರ್ತ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಹಾಸ್ಪಿಟ್ಲಲ್ಲಿ ಹುಡುಕಿ ಸಿಕ್ಕಿದಾಗ ನನಗೆ ಡೇಟ್ ಆಫ್ ಬರ್ತ್ ಕೊಡಗೂರು ಹಾಸ್ಪಿಟ್ಲಲ್ಲಿ ಸಿಕ್ಕಿದ ಮೇಲೆ ಶನಿವಾರ ದಿವಸ 1ನೇ ತಾರೀಕು ನವೆಂಬರಲ್ಲಿ ಹುಟ್ಟಿದ್ದೀವಿ ಅಂತ ಹೇಳಿ ನನಗೆ ಅವತ್ತಿಂದ ಆ ಕಾರ್ಯಕ್ರಮದ 1ನೇ ಕಾರ್ಯಕ್ರಮ ಕೊಡಗೂರಿನಲ್ಲಿ ಮಾಡಿದ್ರು. ಇನ್ನು ಕಾರ್ಯಕ್ರಮ ಒಂದು ರೀತಿ ಹಬ್ಬದಂತೆಯೇ ಇತ್ತು. ಈ ಕಾರ್ಯಕ್ರಮಕ್ಕೆ ಹಲವು ಮಠಾಧೀಶರು ಹಾಗೂ ತಾಲೂಕ್ ಪಂಚಾಯತ್ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಸದಸ್ಯರು ಪಕ್ಷಾತೀತವಾಗಿ ತಮ್ಮ ಜನನಾಯಕನ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ತಲೆಗೆ ಪೇಟ ತೊಟ್ಟು ಕುಟುಂಬ ಸಮೇತ ಬಂದ ಮಾಜಿ ಸಚಿವ ಎ ಮಂಜು ಸಾವಿರಾರು ಅಭಿಮಾನಿಗಳ ನಡುವೆ 61ನೇ ಹುಟ್ಟುಹಬ್ಬವನ್ನ ಆಚರಿಸಿದ್ರು. ಪತ್ನಿ ತಾರಾ ಮಂಜುಗೆ ಕೇಕ್ ತಿನ್ನಿಸಿ ನಂತರ ಅಭಿಮಾನಿಗಳಿಗೆ ಸಿಹಿ ಹಂಚಿದ್ರು. ಅಲ್ಲದೆ ಅಭಿಮಾನಿಗಳು ದೊಡ್ಡ ಹಾರವನ್ನು ಹಾಕಿದ್ರು. ಮಂಜು ಅಭಿಮಾನಿಗಳು ಅಂತ ಯಾವುದೇ ಪಾರ್ಟಿ ಪಕ್ಷ ಅಲ್ಲ, ಯಾರು ಎಲ್ಲ ಸೇರ್ಕೊಂಡು ಅಭಿಮಾನಿಗಳು ಸೇರ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಏನು ಅಂದರೆ ಒಂದು ಅರ್ಥಪೂರ್ಣವಾಗಿ ಮಾಡ್ತಕ್ಕಂಥ ಆಚರಣೆ ಮಾಡ್ತಕ್ಕಂಥ ಒಂದು ಎಲ್ಲರೂ ಸೇರಿಸ್ಕೊಂಡು. ಎರಡನೇದಾಗಿ ಕನ್ನಡ ರಾಜ್ಯೋತ್ಸವ ಜೊತೆಗೆ ನಮ್ಮ ಮಂಜು ಅವರಿಗೆ ಹುಟ್ಟೋದಕ್ಕೆ ಮಾಡ್ತಾ ಅವ್ರಿಗೆ ಒಳ್ಳೆ ಆಯಸ್ಸು ಕೊಡಲಿ, ಆರೋಗ್ಯ ಕೊಡಲಿ ಅಂತ ಹೇಳ್ತಾ, ಹಾಗೆಯೇ ನಮ್ಮ ಕನ್ನಡ ನಾಡು ನುಡಿ ಜಲರಕ್ಷಣೆಗೋಸ್ಕರ ನಮ್ಮ ಸಾಹೇಬರು ಸಹ ಭಾರಿ ಕಷ್ಟಪಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಆ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಕೆಲ ತಾಲೂಕಿನಿಂದ ಬಂದ ಕಾರ್ಯಕರ್ತರು ಎ ಮಂಜುರವರಿಗೆ ಶುಭ ಕೋರಿದ್ರು. ಕೆಲವರಂತೂ ಲೈಟ್ ಆಫ್ ಮಾಡಿಸಿ ಕೈಯಲ್ಲಿದ್ದ ಮೊಬೈಲ್ಗಳನ್ನ ಹಿಡಿದು ಹುಟ್ಟು ಹಬ್ಬದ ದೃಶ್ಯವನ್ನ ಸೆರೆ ಹಿಡಿದ್ರು. ಎ ಮಂಜು ಅಭಿಮಾನಿಗಳು ಮಾತ್ರ ಸುಮಾರು 30 ವರ್ಷಗಳಿಂದ ನಮ್ಮ ನಾಯಕನ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಭಾಗಿಯಾಗಿದ್ದಾರೆ. ಪ್ರತಿ ವರ್ಷದಂತೆ ಒಂದೊಂದು ಬಾರಿ ಒಂದೊಂದು ಹೋಬಳಿಯಲ್ಲಿ ನಾವುಗಳು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತೇವೆ ಅನ್ನುತ್ತಾ ಹಳೆ ನೆನಪುಗಳನ್ನ ಮೆಲುಕಾಕಿದ್ರು. ತುಂಬ ವಿಶ್ವಾಸವಾಗಿ ಎಲ್ಲಾರನ್ನೂ ಸ್ನೇಹಜೀವಿ, ತುಂಬಾನೇ ಯಾರು ನಮ್ಮ ಸಮಯ ನೋಡಿಲ್ಲ, ರಾಜಕಾರಣದಲ್ಲಿ ಆ ಥರ ಸ್ನೇಹಜೀವಿನ ನೋಡಿಲ್ಲ. ಅಷ್ಟು ವಿಶ್ವಾಸವಾಗಿ ಸ್ನೇಹಜೀವಿಯಾಗಿ ಅವರೇ ಪಕ್ಷಾತೀತವಾಗಿ ಮಾಡ್ತಾರೆ. ಪಕ್ಷನೇ ಇಲ್ಲ ಅವರಿಗೆ, ಹೇಳಬೇಕು ಅಂದರೆ ಪಕ್ಷಾತೀತವಾಗಿ ಜನಗಳಲ್ಲಿ ವಿಶ್ವಾಸವಾಗಿ ಬೆಳ್ಕೊಂಡಿದ್ದಾರೆ.
ಒಟ್ಟಾರೆ ಅರಕಲಗೂಡು ತಾಲೂಕಿನ ರಾಮನಾಥಪುರದ ಪಟ್ಟಾಭಿರಾಮ ಹೈಸ್ಕೂಲ್ ಮೈದಾನದಲ್ಲಿ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಸೇರಿ ತಮ್ಮ ನಾಯಕನ ಜನ್ಮದಿನವನ್ನ ಆಚರಣೆ ಮಾಡಿದರು. ಇದಷ್ಟೇ ಅಲ್ಲ, ಎ ಮಂಜು ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ಅರಕಲಗೂಡಿನಲ್ಲಿ ಕಸ ಗುಡಿಸೋ ಮೂಲಕ ನಗರವನ್ನ ಸ್ವಚ್ಛ ಮಾಡಿದ್ರು. ನೂರಾರು ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪಟ್ಟಣವನ್ನ ಸ್ವಚ್ಛ ಮಾಡಿದ್ರು. ನಂತರ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಯೋಗಕ್ಷೇಮ ವಿಚಾರಿಸಿದ್ರು. ನೂರಾರು ಅಭಿಮಾನಿಗಳು ರಕ್ತದಾನ ಮಾಡುವ ಮೂಲಕ ತಮ್ಮ ನಾಯಕನ ಹುಟ್ಟುಹಬ್ಬ ಆಚರಣೆ ಮಾಡಿದ್ರು. ಒಟ್ನಲ್ಲಿ ಎ ಮಂಜುರವರ ಹುಟ್ಟುಹಬ್ಬದಂದು ಇಂತಹ ಉತ್ತಮ ಕೆಲಸ ಮಾಡುವ ಮೂಲಕ ಎಲ್ರಿಗೂ ಮಾದರಿಯಾಗುವಂತೆ ಮಾಡಿರೋದಂತೂ ಸತ್ಯ. ನೋಡಿದ್ರಲ್ಲ, ನೇರ ನುಡಿ, ವರ್ಣರಂಜಿತ ರಾಜಕಾರಣಿ, ಜನಾನುರಾಗಿ ಎ ಮಂಜುರವರ ಹುಟ್ಟುಹಬ್ಬ ಇತರರಿಗೆ ಹೇಗೆ ಮಾದರಿಯಾಯಿತು ಅಂತ. ಅದರಲ್ಲೂ ಇವರ ಅಭಿಮಾನಿಗಳ ಸಾಮಾಜಿಕ ಸೇವೆ ಮೆಚ್ಚುವಂತಹದ್ದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಇದೇ ಹೊತ್ತಿನ ವಿಶೇಷ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾರೆ TV5. ಇದು ವಾಸ್ತವದ ಪ್ರತಿರೂಪ.